ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ನ ನಾಯಕರು ಈ ದರ ಏರಿಕೆಯ ನಿಲುವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಅದರಲ್ಲೂ ಸಚಿವ ಸಂತೋಷ್ ಲಾಡ್ ಟ್ಯಾಕ್ಸ್ ತೆಗೆದುಕೊಂಡು ಬೇರೆಯವರಿಗೆ ಕೊಡುವ ಜಗತ್ತು ಇರೋದೇ ಹೀಗೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿಗರ ಆಕ್ರೋಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸಮರ್ಥನೆ. ದರ ಏರಿಕೆ ಈಗ ಉಲ್ಟಾ ಹೋಗೋಣ. ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ? ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ಕೂಡ ಒಪ್ತೀನಿ. ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ರೀ? ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಗೊತ್ತಿಲ್ಲ. ಆಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ನೀವು ಅದನ್ನ ಕೇಳಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ. ಇದು ಮೊನೋಟನಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ, ಸ್ಟ್ಯಾಂಡರ್ಡ್ ಪ್ರಶ್ನೆ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಇಫ್ ಯು ಆರ್ ಆಸ್ಕಿಂಗ್ ಮೀ ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕದ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಅನುಕೂಲ. ದರ ಏರಿಕೆ ಈಗ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ನ ನಾಯಕರು ಈ ದರ ಏರಿಕೆಯ ನಿಲುವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಅದರಲ್ಲೂ ಸಚಿವ ಸಂತೋಷ್ ಲಾಡ್ ಟ್ಯಾಕ್ಸ್ ತೆಗೆದುಕೊಂಡು ಬೇರೆಯವರಿಗೆ ಕೊಡುವ ಜಗತ್ತು ಇರೋದೇ ಹೀಗೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿಗರ ಆಕ್ರೋಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸಮರ್ಥನೆ. ದರ ಏರಿಕೆ ಈಗ ಉಲ್ಟಾ ಹೋಗೋಣ. ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ? ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ಕೂಡ ಒಪ್ತೀನಿ. ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ರೀ? ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಗೊತ್ತಿಲ್ಲ. ಆಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ನೀವು ಅದನ್ನ ಕೇಳಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ. ಇದು ಮೊನೋಟನಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ, ಸ್ಟ್ಯಾಂಡರ್ಡ್ ಪ್ರಶ್ನೆ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಇಫ್ ಯು ಆರ್ ಆಸ್ಕಿಂಗ್ ಮೀ ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕದ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಅನುಕೂಲ. ದರ ಏರಿಕೆ ಈಗ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ನ ನಾಯಕರು ಈ ದರ ಏರಿಕೆಯ ನಿಲುವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಅದರಲ್ಲೂ ಸಚಿವ ಸಂತೋಷ್ ಲಾಡ್ ಟ್ಯಾಕ್ಸ್ ತೆಗೆದುಕೊಂಡು ಬೇರೆಯವರಿಗೆ ಕೊಡುವ ಜಗತ್ತು ಇರೋದೇ ಹೀಗೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿಗರ ಆಕ್ರೋಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸಮರ್ಥನೆ. ದರ ಏರಿಕೆ ಈಗ ಉಲ್ಟಾ ಹೋಗೋಣ. ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ? ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ಕೂಡ ಒಪ್ತೀನಿ. ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ರೀ? ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಗೊತ್ತಿಲ್ಲ. ಆಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ನೀವು ಅದನ್ನ ಕೇಳಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ. ಇದು ಮೊನೋಟನಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ, ಸ್ಟ್ಯಾಂಡರ್ಡ್ ಪ್ರಶ್ನೆ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಇಫ್ ಯು ಆರ್ ಆಸ್ಕಿಂಗ್ ಮೀ ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕದ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಅನುಕೂಲ. ದರ ಏರಿಕೆ ಈಗ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ನ ನಾಯಕರು ಈ ದರ ಏರಿಕೆಯ ನಿಲುವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಅದರಲ್ಲೂ ಸಚಿವ ಸಂತೋಷ್ ಲಾಡ್ ಟ್ಯಾಕ್ಸ್ ತೆಗೆದುಕೊಂಡು ಬೇರೆಯವರಿಗೆ ಕೊಡುವ ಜಗತ್ತು ಇರೋದೇ ಹೀಗೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿಗರ ಆಕ್ರೋಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸಮರ್ಥನೆ.
ದರ ಏರಿಕೆ ಈಗ ಉಲ್ಟಾ ಹೋಗೋಣ. ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ? ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ಕೂಡ ಒಪ್ತೀನಿ. ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ರೀ. ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಗೊತ್ತಿಲ್ಲ. ಆಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ನೀವು ಅದನ್ನ ಕೇಳಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ. ಇದು ಮೊನಾಟನಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ, ಸ್ಟ್ಯಾಂಡರ್ಡ್ ಪ್ರಶ್ನೆ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಇಫ್ ಯು ಆರ್ ಆಸ್ಕಿಂಗ್ ಮೀ ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರ್ತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಅನುಕೂಲ. ದರ ಏರಿಕೆ ಈಗ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ನಾಯಕರು ಈ ದರ ಏರಿಕೆಯ ನಿಲುವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಅದರಲ್ಲೂ ಸಚಿವ ಸಂತೋಷ್ ಲಾಡ್ ಟ್ಯಾಕ್ಸ್ ತೆಗೆದುಕೊಂಡು ಬೇರೆಯವರಿಗೆ ಕೊಡುವ ಜಗತ್ತು ಇರೋದೇ ಹೀಗೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿಗರ ಆಕ್ರೋಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸಮರ್ಥನೆ. ದರ ಏರಿಕೆ ಈಗ ಉಲ್ಟಾ ಹೋಗೋಣ. ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ? ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ಕೂಡ ಒಪ್ತೀನಿ. ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ರೀ. ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಗೊತ್ತಿಲ್ಲ. ಆಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ನೀವು ಅದನ್ನ ಕೇಳಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ. ಇದು ಮೊನಾಟನಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ, ಸ್ಟ್ಯಾಂಡರ್ಡ್ ಪ್ರಶ್ನೆ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಇಫ್ ಯು ಆರ್ ಆಸ್ಕಿಂಗ್ ಮೀ ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರ್ತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಅನುಕೂಲ. ದರ ಏರಿಕೆ ಈಗ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ನಾಯಕರು ಈ ದರ ಏರಿಕೆಯ ನಿಲುವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಅದರಲ್ಲೂ ಸಚಿವ ಸಂತೋಷ್ ಲಾಡ್ ಟ್ಯಾಕ್ಸ್ ತೆಗೆದುಕೊಂಡು ಬೇರೆಯವರಿಗೆ ಕೊಡುವ ಜಗತ್ತು ಇರೋದೇ ಹೀಗೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿಗರ ಆಕ್ರೋಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸಮರ್ಥನೆ. ದರ ಏರಿಕೆ ಈಗ ಉಲ್ಟಾ ಹೋಗೋಣ. ಕಳೆದ ಸರ್ಕಾರದಲ್ಲಿ ಏರಿಕೆ ಆಗಿಲ್ವಾ? ಟೀಕೆ ಮಾಡಿದ್ರಲ್ವಾ ಕಳೆದ ಸರ್ಕಾರದಲ್ಲಿ ಆದಂತ ಸಂದರ್ಭದಲ್ಲಿ ನಿಮ್ಮ ನಾಯಕರು ವಿದ್ಯುತ್ ದರ ಏರಿಕೆ ಟೀಕೆ ನಾನು ಕೂಡ ಒಪ್ತೀನಿ. ವಿದ್ಯುತ್ ದರ ಏರಿಕೆ ಜನರ ತೆರಿಗೆ ಆಗುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಮಾಡಿ ತೆರಿಗೆ ದರ ಏರಿಕೆ ಟೀಕೆ ಈಗ ಮತ್ತೆ ಯಾಕೆ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ರೀ. ನಾನಂತೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಗೊತ್ತಿಲ್ಲ. ಆಸ್ ಅ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ನೀವು ಅದನ್ನ ಕೇಳಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು ಇದೇ ಇದೆ. ಇದು ಮೊನಾಟನಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ತೀರಿ, ಸ್ಟ್ಯಾಂಡರ್ಡ್ ಪ್ರಶ್ನೆ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಇಫ್ ಯು ಆರ್ ಆಸ್ಕಿಂಗ್ ಮೀ ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ